ಇದೇ ಖುಷಿಗೆ ಇವತ್ತು ಈ ದಿನ ನಂಗೆ ಬಿಟ್ಬಿಡೆ ಆ ಕಡೆ ಮನೆ ಕಡೆ. ಯಾವತ್ತು ಬರ್ದೇ ಇರೋ ಬೆಕ್ಕು ಅಡ್ಗೆ ಮನೆ ಕಡೆ ಬರ್ತಾ ಇದೆ ಅಂದ್ರೆ ಹಾಲಿಟ್ಟಿರೋ ಪಾತ್ರೆಗೆ ಮುಚ್ಚಲ ಮುಚ್ಚಿಲ್ಲ ಅಂತ ಅರ್ಥ. ಡಬ್ಬ ನನ್ನ ಮಗನೇ, ಆ ದಿಂಬು ನನಗ್ ಬೇಕು ಅಷ್ಟೇ. ಕೊಡ್ತೀಯೋ ಇಲ್ಲ ಮಾವನ್ ಕರೀಲೋ? ಏನೋ ಅದು ಎಡ್ಗಾಯಲ್ಲಿ ತೋರ್ಸೋ, ಏನ ತೋರ್ಸೋ. ದಿಮ್ ತಗೊಳ್ಳೆ ಮುಟ್ಟೆ, ಅದೇನು ಇಲ್ಲ, ಪೇಪರು. ಪೇಪರ್ ಅಷ್ಟೇನಾ? ಅದೇ ನೀನು ಪಿಂಕಿ ಹೆಗ್ಲೆ ಮೇಲೆ ಹಿಂಗ್ ಕೈ ಹಾಕೊಂಡಿದ್ಯಲ್ಲ, ಅದೇ ಪೇಪರು ತಾನೇ? ನಂಗ್ ಮಧ್ಯಾಹ್ನನೇ ಸಿಕ್ತು, ಆಲ್ಬಂಬಲ್ ಸಿಕ್ತು. ಈ ವಿಷಯ ಮಾವಂಗೇನಾದ್ರೂ ಗೊತ್ತಾಯ್ತೋ ನಿನ್ನ ಸಿಗ್ದು ತೋರಣ ಕಟ್ಬಿಡ್ತಾರೆ. ಅದೇ ಅಣ್ಣಂಗೇನಾದ್ರೂ ಈ ವಿಷಯ ಗೊತ್ತಾದ್ರೆ ಮಾರಿಗುಡಿ ಊರ್ ಬಾಗ್ಲಲ್ಲಿ ನಿನ್ನ ಉಲ್ಟಾ ನೇತಾಕಿ ಉಟ್ಲು ಕಾಯಿ ಹೊಡ್ದಂಗ್ ಹೊಡ್ದಾಕ್ಬಿಡ್ತಾನೆ. ಗೌಡ್ರೆ ತಗೊಳ್ಳಿ, ಇದು ಶಿವು ತಂಗಿ ರಾಣಿ ಜಾತಕ, ಇದು ಅವಳ ಫೋಟೋ. ಪರವಾಗಿಲ್ವೇ, ತುಂಬಾನೇ ಫಾಸ್ಟ್ ಆಗೋನೆ. ಯಾರ ಬಗ್ಗೆ ಹೇಳ್ತಾ ಇದೀಯಾ? ಯಾರ ಬಗ್ಗೆ? ಶಿವ ಬಗ್ಗೆ. ಶಿವು ಬಗ್ಗೆನಾ? ನಾನು ಇವನ ಬಗ್ಗೆ ಹೇಳ್ತೀಯ ಅನ್ಕೊಂಡಿದ್ದೆ. ಇವನ್ ಹೆಂಡತಿ ಕೊತ್ತಂಬರಿ ಸೊಪ್ಪು ತರಕ್ ಹೋದವಳೆ, 15 ವರ್ಷ ಆದ್ರೂ ಇನ್ನೂ ಬಂದಿಲ್ಲ. ಇವನು ಹಂಗೆ ಹೊಂಟೋಯ್ತಾನೆ ಅನ್ಕೊಂಡಿದ್ದೆ, ಆದ್ರೆ ಕರೆಕ್ಟ್ ಟೈಮ್ ಬಂದ್ಬಿಟ್ಟವನೆ. ಗೌಡ್ರೆ ಆದ್ರೆ ಏನು ದೊಡ್ಡ ವಸ್ತಿಗೆ ಐತೆ ಬಿಡಿ, ನಾನು ಯಾಕೆ ಅಷ್ಟೊಂದು ಹೋಗ್ತಾ ಇದ್ದೀರಾ? ಹೊಗಳ್ತಿರ್ಬೇಕಾರೆ ಬೇಡ ಅನ್ಬಾರ್ದು. ನನ್ನ ಹತ್ರ ಹೊಗಳ್ಸ್ಕೊಳ್ಳೋರಕ್ಕಿಂತ ಉಗುಳ್ಸ್ಕೊಳ್ಳೋರೇ ಜಾಸ್ತಿಯ. ನೋಡು ಬ್ರೋಕ್ರೆ, ನಮ್ಮ ದೇಶದಾಗೆ ಸೀರಿಯಲ್ಲು ಕರೆಕ್ಟ್ ಟೈಮಿಗೆ ಬರ್ತದೆ, ಆಂಬ್ಯುಲೆನ್ಸು ಬೇಕಾಗಿರೋ ಟೈಮಿಗೆ ಬರಾಕಲ್ಲ. ನೀನು ಮಾತ್ರ ಫಾಸ್ಟಾಗಿ ಕೆಲಸ ಮುಗಿಸ್ಕೊಂಬಂದಿದ್ಯಾ, ಬೆಸ್ಟ್. ಗೌಡ್ರೆ ಮಾತಾಡೋದಕ್ಕಿನ್ನ ವಸಿ ಜಾಸ್ತಿನೇ ಕೊಡ್ತೀರಾ ಅನ್ನಿ. ಆಗ್ಬೇಕಾಗಿರೋ ಕೆಲಸ ಆಗ್ಲಿಲ್ಲ ಅಂದ್ರೆ ಇನ್ನೂ ಜಾಸ್ತಿನೇ ಕೊಡ್ತಾರೆ. ಕಣ್ಣಾರೆ ಕಂಡಿದ್ದೀನಿ ಬಿಡಿಯ ಮಾರೆ, ಮುಂದೇನ್ ಮಾಡ್ಬೇಕು ಹೇಳಿ? ಅದನ್ನ ನಾನು ಹೇಳಕ್ಕಲ್ಲ, ಬರೀತೀನಿ. ಅಂದ್ರೆ ಹೋಗ್ಬಿಟ್ಟು ಒಂದು ಪೆನ್ನು ಪೇಪರ್ ತಗೋಪ. ಗೌಡ್ರೆ ನನ್ನ ಹತ್ರಲೇ ಇದೆ, ಕೊಡ್ತೀನಿ. ಏನ್ ಬರೀತೀರಿ? ನಾನು ನಾಗೇಗೌಡ, ನಾಗೇಂದ್ರ ಪ್ರಸಾದ್ ಅಲ್ಲ ಬರೆಯಕ್ಕೆ. ಮತ್ತ್ಯಾಕ್ ಪೆನ್ನು ಪೇಪರ್ ತಗೊಂಡ್ರಿ? ಜಾತಕ ಬರಿತೀನಿ. ಹುಡುಗಿ ದೇವಗಣ, ಹುಡುಗ ಮಾನವಗಣ. ಗಂಡು ಹೆಣ್ಣಿನ ಜಾತಕ ನೋಡಿ ಅಷ್ಟಕೂಟಗಳು ಹೊಂದಾಣಿಕೆ ಆಗುತ್ತಾ ಎಂದು ನೋಡಿದಾಗ ಇಬ್ಬರಿಗೂ 32 ಕೂಟಗಳು ಕೂಡಿ ಬಂದಿದೆ. ಹಾಗಾಗಿ ಈ ಮದುವೆ ಯಶಸ್ವಿ ಆಗತ್ತೆ. ಸಂತಾನ ಫಲ, ದಾಂಪತ್ಯ ಫಲ, ಮನೆ, ಆಸ್ತಿ, ಅಂತಸ್ತು, ನೆಮ್ಮದಿ ಎಲ್ಲವೂ ಉನ್ನತಿಯಾಗುತ್ತೆ. ಇದು ತಗೊಂಡೋಗಿ ಆ ಶಿವನಿಗೆ ಕೊಡು, ಕುಸ್ಸಾಬಿಡ್ತಾನೆ. ಅನುಮಾನ ಬರಲ್ವಾ? ಹಸ್ಕೊಂಡಿರೋನಿಗೆ ದೋಸೆ ಕೊಟ್ಟು ಪಕ್ಕದ ಬಟ್ಲಲ್ಲಿ ನೀರು ಕೊಟ್ರೆ ಅವ್ನು ಕಣ್ಣು ಮುಚ್ಕೊಂಡು ದೋಸೆ ತಿಂತಾನೆ ಹೊರತು ಬಟ್ಲಲ್ಲಿ ನೆಂಚ್ಕೊಳಕ್ಕೆ ಏನೈತೆ ಅಂತ ನೋಡಾಕಿಲ್ಲ. ಯಾಕೆ ಅಂದ್ರೆ ಅವ್ನು ಹಸ್ಕೊಂಡಿರ್ತಾನೆ. ಹಂಗೆಯ ಕುಡ್ತಾ ಇರೋರಿಗೆ ಬಾಟ್ಲ್ ಜೊತೆ ನಾವು ಉಪ್ಪಿನಕಾಯಿ ಕೊಡ್ತೀವೋ, ನೆಂಚ್ಕೊಳಕ್ಕೆ ಬೇರೆ ಏನಾದರೂ ಕೊಡ್ತೀವೋ ಅಂತ ನೋಡೋಕ್ಕಲ್ಲ, ಅವ್ರ ಕಣ್ಣೆಲ್ಲ ಬಾಟ್ಲಿ ಮೇಲೆ ಇರ್ತದೆ. ಇದನ್ನು ತಗೊಂಡೋಗಿ ಶಿವಂಗೆ ಕೊಡು. ಹುಡುಗ ಹುಡುಗಿದ ಕೂಟಗಳು ಎಷ್ಟು ಹೊಂದಾಣಿಕೆ ಆಗೈತೆ ಅಂತ ನೋಡ್ತಾನೆ ಹೊರತು ಯಾರು ಬರ್ದವ್ರೆ ಅಂತ ನೋಡಕ್ಕಲ್ಲ. ನಮ್ಮ ಹಣೆ ಬರ ಬರೆಯೋ ಬ್ರಹ್ಮನ ನಾವು ನೋಡೋದಕ್ಕಾಗಲ್ಲ, ಆದ್ರೆ ಈ ಬ್ರಹ್ಮ ಇಲ್ಲೇ ಇದ್ದಾರೆ, ನೋಡ್ಕೊಂಡ್ಬಿಡಿ. ಗೌಡ್ರೆ ನೀವು ಬರ್ದಿದ್ದೀರ ಅಂದಮೇಲೆ ಆ ರಾಣಿ ಸಾಯ್ಬೇಕು, ಬದುಕಲೇಬೇಕು ಅನ್ನೋದಾದ್ರೆ ನಿಮ್ಮ ಕೈಯಾರೆ ಒದೆ ತಿಂದ್ಕೊಂಡು ಬಯಸ್ಕೊಂಡು ಭಯದಿಂದ ಜೀವನ ಮಾಡಬೇಕು. ಇರೋದು ಎರಡೇ ದಾರಿ. ಹುಡುಗಿನ ನೋಡೋದಕ್ಕೆ ವ್ಯವಸ್ಥೆ ಮಾಡಬೇಕು. ಅದನ್ನ ಈಗ ಅಷ್ಟೇ ಮಾಡೇಬಿಟ್ಟೆ. ಇವಾಗ ಏನ್ ಸುಡ್ತೀಯೋ ಇಲ್ವೋ? ಸುಡ್ತೀನಿ. ತಗೋ ಸುಡೋ. ಸುಡ್ತೀನಿ. ಸುಡ್ತೆ.
ನಿನ್ನ ನಂಬಿದೀನಿ. ಮುಂದಿನ ಸಲ ಹಿಂಗೇನಾದ್ರೂ ಮಾಡ್ದ್ಯೋ ಮಾವನ್ನ ಅಣ್ಣನ ಇಬ್ರು ಕರೆಸ್ತೀನಿ, ಹುಷಾರ್. ಅಲ್ಲ ವಾಗ್ಯಲ್ಲಿ ಯಾವನ್ಗೆ ಎದುರಿಸ್ತಾ ಇದ್ಯಾ? ಫೋಟೋನ ನಿನ್ ಕಣ್ ಮುಂದೆ ಸುಟ್ಟಾಕ್ಲಿಲ್ವಾ? ಆದ್ರೆ ಈ ಫೋಟೋನ ನಾನು ಆಗ್ಲೇ ಮೊಬೈಲಲ್ಲಿ ಫೋಟೋ ತೆಕ್ಕೊಂಡು ಇಟ್ಕೊಂಡಿದ್ದೀನಲ್ಲ, ಅದಕ್ಕಾರು ನೀನ್ ಹೆದರ್ಕೊಳ್ಳೇಬೇಕು ರಾಜ. ಅಷ್ಟರಲ್ಲಿ ನಿನ್ನ ತಾಯಿನ ನಾನು ಕರ್ಕೊಂಡು ಬಂದೇ ಬರ್ತೀನಿ ಮಾವ, ಯೋಚನೆ ಮಾಡಬೇಡ. ಸುಮ್ಕೆ ಕಣ್ಣೀರು ಹಾಕೊಂಡಿದ್ರೆ ಪ್ರಯೋಜನ ಆಗಕ್ಕಿಲ್ಲ. ಪಾರು, ನೋಡ್ತಾ ಇರು, ನಮ್ಮ ರಾಣಿ ಇಷ್ಟಪಟ್ಟವಳೆ ಅಂದ್ಮ್ಯಾಕೆ ಅದು ಏಟೇ ಕಷ್ಟ ಆಗ್ಲಿ, ನಾನು ಈ ಮದುವೆನ ಮಾಡಿ ಮಾಡಿಸ್ತೀನಿ. ಶಿವು 4 ಜನ ತೆಂಗಿರ್ನ ಹೆಂಗ್ ಬೆಳೆಸ್ತಾನೋ, ಹೆಂಗ್ ಮದುವೆ ಮಾಡ್ಸಾನೋ ಅಂತೆಲ್ಲ ಹೇಳ್ದವ್ರ ಮುಂದೆ ತೊಡೆ ತಟ್ಟಿ ಮೀಸೆ ತಿರ್ತೀನಿ. ಮಾವ, ನೀನೇನು ಮಾಡ್ತೀಯೋ ಮಾಡು, ನಿನ್ನ ಜೊತೆ ನಾನು ಕೊನೆವರೆಗೂ ಇರ್ತೀನಿ. ಮೊದಲು ಅವ್ರ ಮನೆಯಿಂದ ಏನು ಹೇಳ್ತಾರೆ ಅಂತ ನೋಡುಮ್ಮ.